ಜೀ ಕನ್ನಡದಲ್ಲಿ ಕಳೆದ ವರ್ಷವಷ್ಟೇ ಶುರುವಾದಂತಹ ಮಹಾನಟಿ ಅನ್ನುವಂತಹ ಸೀಸನ್ ಏನಿದೆ ತನ್ನ ಸೀಸನ್ 1 ಅನ್ನ ತುಂಬಾನೇ ಸೂಪರ್ ಡೂಪರ್ ಆಗಿನೇ ಮುಗಿಸ್ಕೊಂಡಿತ್ತು. ಹೀಗಾಗಿನೇ ಈ ಸಲ ಮಹಾನಟಿ ಸೀಸನ್ 2 ಅನ್ನ ತೆಗೆದುಕೊಂಡು ಬರಲಾಗಿದೆ. ಹಾಗೇನೆ ಮಹಾನಟಿಯ ಸ್ಪರ್ಧಿಗಳ ಆಯ್ಕೆಗಾಗಿ ಮೊದಲು ಬರೋಬ್ಬರಿ 3 ಸುತ್ತುಗಳ ಒಂದು ಆಯ್ಕೆಯನ್ನ ಮಾಡಲಾಯಿತು. ಅದಾದ ನಂತರ ಒಂದು ಮೆಗಾ ಆಡಿಷನ್ ಅನ್ನ ನಡೆಸಲಾಯಿತು. ಈ ಮೆಗಾ ಆಡಿಷನ್ ಅಲ್ಲಿ ಬರೋಬ್ಬರಿ 25 ಜನ ಸ್ಪರ್ಧಿಗಳು ಆಯ್ಕೆಯಾಗಿದ್ರು. ಆದ್ರೆ ಮೆಗಾ ಆಡಿಷನ್‌ನಲ್ಲಿ ಇವರುಗಳು ಕೊಟ್ಟಂತಹ ಪರ್ಫಾರ್ಮೆನ್ಸ್‌ನ ಆಧಾರದ ಮೇಲೆ 16 ಸ್ಪರ್ಧಿಗಳನ್ನ ಮಹಾನಟಿ ಸೀಸನ್ 2ನ ಕಂಟೆಸ್ಟೆಂಟ್‌ಗಳಾಗಿ ಆಯ್ಕೆ ಕೂಡ ಮಾಡಲಾಯಿತು. ಸೊ ಬನ್ನಿ ಹಾಗಾದ್ರೆ ಆ 16 ಕಂಟೆಸ್ಟೆಂಟ್‌ಗಳು ಯಾರು ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆಯ್ಕೆಯಾಗಿದ್ದು ಸಿಂಚನ ಆರ್ ಅವರು. ಇವರು ಮೂಲತಃ ಮೈಸೂರಿನವರಾಗಿದ್ದು ಇವರ ಪರ್ಫಾರ್ಮೆನ್ಸ್ ತುಂಬಾನೇ ಸೂಪರ್ಬ್ ಆಗಿನೇ ಇತ್ತು. ಸೊ ಜಡ್ಜಸ್ ಸಖತ್ ಇಂಪ್ರೆಸ್ ಕೂಡ ಆದ್ರು. ಹೀಗಾಗಿನೇ ಇವರನ್ನ ಆಯ್ಕೆ ಮಾಡ್ತಾರೆ. ಇವರಾದ ನಂತರ ನೆಕ್ಸ್ಟ್ ಸೆಲೆಕ್ಟ್ ಆಗಿದ್ದು ಚಿಕ್ಕೋಡಿಯ ವರ್ಷ ಅವರು. ಇವರ ಪೂರ್ತಿ ಹೆಸರು ವರ್ಷ ಡಿಗ್ರಜೆ ಅನ್ನೋದಾಗಿರುವಂಥದ್ದು. ಇನ್ನು ಮೂರನೇದಾಗಿ ಆಯ್ಕೆಯಾದಂತಹ ಕಂಟೆಸ್ಟೆಂಟ್‌ನ ಹೆಸರು ಪೂಜಾ ಅನ್ನೋದಾಗಿದೆ. ಇವರು ಬೆಂಗಳೂರಿನವರು. ಇವರ ಪೂರ್ತಿ ಹೆಸರು ಪೂಜಾ ರಮೇಶ್ ಅನ್ನೋದಾಗಿದೆ. ಹಾಗೇನೆ ಆಯ್ಕೆಯಾದಂತಹ ನಾಲ್ಕನೆಯ ಸ್ಪರ್ಧಿ ವಂಶಿ ಅವರು. ಇವರು ಮೂಲತಃ ದಕ್ಷಿಣ ಕನ್ನಡದವರು. ಇವರ ಪೂರ್ತಿ ಹೆಸರು ವಂಶಿ ರತ್ನಕುಮಾರ್ ಅನ್ನೋದಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಬೆಳಗಾವಿಯ ಖುಷಿ ಅವರು ಆಯ್ಕೆಯಾಗಿದ್ದಾರೆ. ನನ್ನ ಪ್ರಕಾರ ಇವರು 100% ಸೆಮಿಫಿನಾಲೆ ಅಥವಾ ಫಿನಾಲೆನಲ್ಲಿ ಇದ್ದೇ ಇರ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಶ್ರೇಯಾ ಅಗಮ್ಯ ಅವರು. ಇವರು ಮೂಲತಃ ಮೈಸೂರಿನವರಾಗಿದ್ದು ಇವರ ಒಂದು ಊರು ಅಂದ್ರೆ ಮೈಸೂರಿನವರೇನೆ ಇನ್ನೊಬ್ರು ಕೂಡ ಆಯ್ಕೆಯಾಗಿದ್ದಾರೆ. ಅವರ ಹೆಸರು ತನಿಷ್ಕಾ ಅನ್ನೋದು. ಇವರ ಪೂರ್ತಿ ಹೆಸರು ತನಿಷ್ಕಾ ಮೂರ್ತಿ ಅನ್ನೋದಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಭೂಮಿಕಾ ಅವರು ಆಯ್ಕೆಯಾಗಿದ್ದಾರೆ. ಇವರು ಮೂಲತಃ ಬೆಂಗಳೂರಿನವರಾಗಿದ್ದು ಇನ್ನು ನೆಕ್ಸ್ಟ್ ಬೀದರ್‌ನ ದಿವ್ಯಾಂಜಲಿ ಅವರು ಆಯ್ಕೆಯಾಗಿದ್ದಾರೆ. ತನ್ನದೇ ಕಥೆಯನ್ನ ಈ ಒಂದು ಸ್ಕ್ರಿಪ್ಟ್ ಮಾಡಿ ಇದೇ ಒಂದು ಮೆಗಾ ಆಡಿಷನ್ ಅಲ್ಲಿ ಪ್ರೆಸೆಂಟ್ ಮಾಡೋದರ ಮೂಲಕ ಜಡ್ಜಸ್‌ಗಳ ಮನವನ್ನ ಗೆಲ್ಲೋದರ ಜೊತೆಗೆ ಪ್ರೇಕ್ಷಕರ ಮನವನ್ನ ಕೂಡ ಗೆದ್ದಿದ್ದಾರೆ ದಿವ್ಯಾಂಜಲಿ ಅವರು. ಇವರು ಮೂಲತಃ ಬೀದರ್‌ನವರು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸೌಗಂಧಿಕಾ ಎನ್.ಎಸ್. ಅವರು. ಇವರು ಚಿಕ್ಕಮಗಳೂರಿನವರಾಗಿದ್ದು ಇವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ಉಳಿದಿರುವಂತಹ 6 ಜನ ಸ್ಪರ್ಧಿಗಳು ಯಾರು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ಆಯ್ಕೆ ಆಗಿರುವಂತಹ 11ನೇ ಸ್ಪರ್ಧಿ ಮಾನ್ಯ ರಮೇಶ್ ಅವರು. ಇವರು ಮೂಲತಃ ತೀರ್ಥಹಳ್ಳಿಯವರು. ಇನ್ನು ನೆಕ್ಸ್ಟ್ ನಿಶ್ವಿಕಾ ಅವರು ಆಯ್ಕೆಯಾಗಿದ್ದಾರೆ. ಜಡ್ಜಸ್ ಅಲ್ಲೂ ಕೂಡ ನಿಶ್ವಿಕಾ ಅವರಿದ್ದಾರೆ. ಆದ್ರೆ ಇವರು ಕೂಡ ಒಂದು ಸ್ಪರ್ಧಿ ನಿಶ್ವಿಕಾ ಅವರು. ಇವರು ಕೂಡ ಮೂಲತಃ ಬೆಂಗಳೂರಿನವರಾಗಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಪ್ರೇರಣಾ ಅವರು. ಪ್ರೇರಣಾ ವಿ ಪಾಟೀಲ್ ಅನ್ನೋದು ಇವರ ಪೂರ್ತಿ ಹೆಸರು. ಇವರು ಮೂಲತಃ ಮೈಸೂರಿನವರು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ವರ್ಷಾ ಕೆಪಿ ಅವರು. ಇವರು ದಾವಣಗೆರೆಯವರಾಗಿದ್ದು ಇವರು ಕೂಡ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾಗಿರುವಂತಹ 15ನೆಯ ಸ್ಪರ್ಧಿಯ ಹೆಸರು ಸಾಯಿ ಶ್ರುತಿ ಪಿಲಿಕಜೆ ಅನ್ನೋದಾಗಿರುವಂಥದ್ದು. ಇವರು ಮೂಲತಃ ಸುಳ್ಯದವರು. ಇನ್ನು ಕೊನೆಯದಾಗಿ ಆಯ್ಕೆಯಾಗಿದ್ದು ದೀಪಿಕಾ ಕೆಜೆ ಅವರು. ಇವರು ತುಮಕೂರಿನವರಾಗಿದ್ದಾರೆ. ಈ 16 ಸ್ಪರ್ಧಿಗಳು ಕೂಡ ಆಯ್ಕೆಯಾಗಿದ್ದು ಮೈಸೂರಿನವರು ಹೆಚ್ಚಾಗಿ ಕಾಣಿಸಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು. ಬರೋಬ್ಬರಿ 4 ಜನ ಸ್ಪರ್ಧಿಗಳು ಮೈಸೂರಿನವರಿದ್ದಾರೆ. ಸಿಂಚನ ಆರ್ ಅವರು. ಇವರು ಕೂಡ ಮೈಸೂರಿನವರೇನೆ. ಶ್ರೇಯಾ ಅಗಮ್ಯ ಅವರು ಮೈಸೂರಿನವರು. ತನಿಷ್ಕಾ ಇವರು ಕೂಡ ಮೈಸೂರಿನವರೇನೆ. ಹಾಗೆಯೇ ಪ್ರೇರಣಾ ವಿ ಪಾಟೀಲ್ ಅವರು. ಇವರು ಕೂಡ ಮೈಸೂರಿನವರಾಗಿದ್ದಾರೆ. ಇವರಾದ ನಂತರ ನೆಕ್ಸ್ಟ್ ಹೈಯೆಸ್ಟ್ ಇರೋದು ಬೆಂಗಳೂರಿನವರು. ನಿಶ್ವಿಕಾ ಅವರು ಬೆಂಗಳೂರಿನವರು. ಹಾಗೆಯೇ ಭೂಮಿಕಾ ಟಿ ಅವರು ಕೂಡ ಬೆಂಗಳೂರಿನವರೇನೆ. ಇವರಾದ ನಂತರ ಪೂಜಾ ರಮೇಶ್ ಇವರು ಕೂಡ ಬೆಂಗಳೂರಿನವರಾಗಿದ್ದಾರೆ. ಉಳಿದಂತಹ ಜಿಲ್ಲೆಗಳಿಂದ ಕೆಲವೊಂದಿಷ್ಟು ಸ್ಪರ್ಧಿಗಳು ಆಯ್ಕೆಯಾಗಿದ್ದಾರೆ. ಒಂದೊಂದೇ ಸ್ಪರ್ಧಿಗಳು ಬೀದರ್‌ನಿಂದ ಆಗಿರಬಹುದು, ಬೆಳಗಾವಿಯಿಂದ, ಚಿಕ್ಕೋಡಿಯಿಂದ, ದಕ್ಷಿಣ ಕನ್ನಡದಿಂದ, ಸೊ ದಾವಣಗೆರೆ, ಸುಳ್ಯ, ತುಮಕೂರು, ತೀರ್ಥಹಳ್ಳಿ, ಚಿಕ್ಕಮಗಳೂರು ಈ ರೀತಿಯಾಗಿ ಒಟ್ಟಾರೆಯಾಗಿ ಮೈಸೂರಿನವರು ಹೈಯೆಸ್ಟ್ ಇದ್ದಾರೆ. ನೆಕ್ಸ್ಟ್ ಇರೋದು ಬೆಂಗಳೂರಿನವರು. ನೋಡೋಣ ಯಾರು ಫಿನಾಲೆ ತಲುಪ್ತಾರೆ ಅಂತ ಹೇಳಿ. ಅಟ್ ಪ್ರೆಸೆಂಟ್ ಅಲ್ಲಿ ನಿಮಗೆ ಯಾರ ನಟನೆ ಸಖತ್ ಇಷ್ಟ ಆಗಿದೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಆಯ್ಕೆ ಆಗಿರುವಂತಹ ಸ್ಪರ್ಧಿಗಳು ನಿಮ್ಮ ಊರಿನವರು ಯಾರಾದರೂ ಇದ್ದಾರಾ ಅದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು. ಥ್ಯಾಂಕ್ ಯು ಸೋ ಮಚ್.